ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆ ಮತ್ತು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕುರಿತು ಭಾರತದಲ್ಲಿ ಮಾತ್ರವಲ್ಲದೆ ಹೊರಗಿನ ದೇಶಗಳಲ್ಲಿಯೂ ಸಿದ್ಧತೆಗಳು ಕೂಡ ನಡೆಯುತ್ತಿವೆ. ಅಮೆರಿಕ, ನೇಪಾಳ ಸೇರಿದಂತೆ ಹಲವು ದೇಶಗಳಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ಸ್ಮರಣಾರ್ಥ 1 ವಾರಕ್ಕೂ ಹೆಚ್ಚು ಕಾಲ ಸಂಭ್ರಮಾಚರಣೆ ನಡೆಯಲಿದೆ. ಭಾರತ ಸರ್ಕಾರವು ತನ್ನ ನೇರ ಪ್ರಸಾರವನ್ನು ಪ್ರಪಂಚಾದ್ಯಂತ ತೋರಿಸಲು ವ್ಯವಸ್ಥೆ ಕೂಡ ಮಾಡಲಿದೆ. ಇದಕ್ಕಾಗಿ ಸಿದ್ಧತೆಗಳು ಕೂಡ ನಡೆಯುತ್ತಿವೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರವನ್ನು ರಾಯಭಾರಿ ಕಚೇರಿಗಳ ಮೂಲಕ ಜಗತ್ತಿನ ಎಲ್ಲಾ ದೇಶಗಳಲ್ಲೂ ತೋರಿಸಲಾಗುವುದು ಎಂದು ಹೇಳಲಾಗ್ತಿದೆ. ವಾರಗಟ್ಟಲೆ ಪ್ರಪಂಚಾದ್ಯಂತ ದೊಡ್ಡ ಆಚರಣೆಗಳು ಕೂಡ ಇರುತ್ತವೆ. ನಮ್ಮ ಅದೃಷ್ಟ ಮತ್ತು ಆಶೀರ್ವಾದ, ಶತಮಾನಗಳ ಕಾಯುವಿಕೆ ಮತ್ತು ಹೋರಾಟದ ನಂತರ ನಮ್ಮ ಕನಸಿನ ದೇವಾಲಯವು ನನಸಾಗುತ್ತಿದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸಿರುವ ಭವ್ಯ ಮಂದಿರದಲ್ಲಿ ಜನವರಿ 22ರಂದು ರಾಮಲಲ್ಲಾ ಪಟ್ಟಾಭಿಷೇಕದ ಸಂಭ್ರಮವನ್ನು ಸಪ್ತ ಸಮುದ್ರದ ಆಚೆ ಇರುವ ಅಮೆರಿಕದ ದೇಗುಲಗಳಲ್ಲೂ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ. 1 ವಾರಗಳ ಕಾಲ ಹಬ್ಬವನ್ನು ಆಚರಿಸಲು ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳು ಕೂಡ ನಡೆಯುತ್ತಿವೆ.